ಇಬ್ರು ನೋಡ್ರಿ ಹೆಂಗಿದೀವೋ ಅದೇ ತರ ಭೈರವ ದಮ್ ಬಿರಿಯಾನಿಲಿ ಬೈ ಒನ್ ಗೆಟ್ ಒನ್ ಬಿರಿಯಾನಿ 100 ರೂಪಾಯಿ ಕೊಡ್ತಾವ್ರೆ. ದರ್ಶನ್ ಹೆಚ್ಚನ್ ಅಂತ ಅಣ್ಣ ನಾನು 10th ಫೇಲ್ ಆಗಿದೆ. ಏನ್ ಮಾಡೋದು ಅಂತ ನಾನು ನಮ್ಮ ಅಣ್ಣ ಹೇಳ್ಕೊಟ್ರು, ಈ ತರ ಹೋಟ್ಲು ಮಾಡು ಅಂತ ಬಂಡವಾಳ ಇರಲಿಲ್ಲ. ನಮ್ಮ ಅಣ್ಣ 20,000 ಕೊಟ್ರು, ಸ್ನೇಹಿತ ಅವ್ನು 20,000 ಕೊಟ್ಟ. ನಾನು 40,000 ರೂಪಾಯಿ ಹೋಟ್ಲು ಓಪನ್ ಮಾಡಿದೆ. ನೋಡು ನಾನು ಈಗ 40,000 ರೂಪಾಯಿ ಅಂತ ಮಾಡಿದ್ದೆ. ಅದರಿಂದ ಸಪೋರ್ಟಿಂಗ್ ನಮ್ಮ ಫ್ರೆಂಡ್ಸು, ನಮ್ಮ ಅಣ್ಣ ಮಾಮೂಲಿ ಅವ ಹಳೆ ಸ್ಟೋರಿಲಿ ಏನಿತ್ತು ಅದೇ ಅಣ್ಣ. ಜನ ಮುಯಿಂಗು ಬರ್ತಾಯಿರು. ವಿಡಿಯೋ ಮಾಡಿದ್ದೆ ಮಗ, ಒಂದಿನ ತಿಂದವರು ರೆಗ್ಯುಲರ್ ಬರ್ತಾರಣ್ಣ. ಬಿರಿಯಾನಿ ಚೆನ್ನಾಗದ ಮಗ, ಬೇರೆ ಕಡೆ ತಿಂದರೆ ಎದೆ ಉರಿತದೆ, ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಮಗ, ಸಾಂಬಾರು ಅಷ್ಟೇ ಎದೆ ಉರಿತದೆ, ಎಲ್ಲ ಮಾಡ್ತದೆ ಅಂತ ಹೇಳ್ತಾರೆ. ನಾನು ಎಡಿಟ್ 3 ಟೈಮ್ ಇದನ್ನೇ ತಿಂತೀವಿ ಅಣ್ಣ. ನಮ್ಗೆ ಎದೆ ಉರಿಯಲ್ಲ. ನಾವು ಯಾವ ಥರ ಮನೆಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋತೀವಿ ಅಣ್ಣ. ಜನನೂ ಅದೇ ಥರ ತಿಂದು ಒಂದು ತುತ್ತು 2 ತುತ್ತು ಕಮ್ಮಿ ಹಾಕಲ್ಲ, ಒಂದು ತುತ್ತು ಜಾಸ್ತಿನೇ ತಣಿಗೆ ಬಿಡ್ಬೇಕು, ಆ ಥರ ಕಸ್ಟಮರ್ಗೆ ಹಾಕ್ಕೊಡ್ತೀವಿ ಅಣ್ಣ. ಕಸ್ಟಮರ್ ಮಗ ಹೊಟ್ಟೆ ತುಂಬ ತಿಂತೀವಿ ಮಗ, ಕಮ್ಮಿ ಹಾಕು ರೈಸ್ ಅವರೇ ಬಾಯ್ಬಿಟ್ಟು ಹೇಳ್ತಾರಣ್ಣ, ನಾವೇನು ಹೇಳೋದಲ್ಲ. ಅವ್ರು ಅಣ್ಣ ಚೆನ್ನಾಗಿ ಮದ್ದು ಫಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡೋರು ಜನ. ಅವಾಗ ಒಬ್ಬನೇ ಇದ್ದೆ ಅಣ್ಣ, ಪಾತ್ರೆ ತೊಳ್ಕೊಳ್ವೆ ಎಲ್ಲ ಒಬ್ಬನೇ ಮಾಡ್ಕೊಳ್ವೆ. ಈಗ ಜನ ಕ್ರೌಡ್ ಆಗೋದ್ರಿಂದ ನಮ್ಮ ಅಣ್ಣನ ಕರ್ಕೊಂಡಿದ್ದೀನಿ ಜೊತೆಗೆ. ಬ್ರೋ ಭೈರವ ದಮ್ ಬಿರಿಯಾನಿ ಬಗ್ಗೆ ಏನು ಹೇಳ್ತೀರಾ? ಬ್ರೋ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಒಂದು 10 ತಿಂಗಳಾಗಿದೆ. ನಾನು 10 ತಿಂಗಳಿಂದ ಬರ್ತಾ ಇದ್ದೀನಿ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ಸರ್ ನೀವೇನು ಹೇಳ್ತೀರಾ? ನಾನು ಒಂದು 6 ಮಂತ್ಸಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್, ಅದರಲ್ಲಿ ಯಾವುದೇ ರೀತಿ ಇದಿಲ್ಲ, ತುಂಬ ಚೆನ್ನಾಗಿದೆ ಟೇಸ್ಟ್. ಜನಗಳಿಗೆ ಏನು ಹೇಳ್ತೀರಾ ಬರೋದಕ್ಕೆ? ಬನ್ನಿ, ರೆಗ್ಯುಲರ್ ಆಗಿ ಬನ್ನಿ, ತಿನ್ನಿ. ಫಸ್ಟ್ ಒಂದ್ಸರಿ ಬಂದು ಟೇಸ್ಟ್ ಮಾಡಿ, ಇಷ್ಟ ಆಯಿತು ಅಂದರೆ ಕಂಟಿನ್ಯೂ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸರ್ ನೀವೇನು ಹೇಳ್ತೀರಾ? ಸರ್ ನಾನು ಒಂದು 6-7 ತಿಂಗಳಿಂದ ಇಲ್ಲಿ ಬರ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಮತ್ತು ಟೇಸ್ಟ್ ಚೆನ್ನಾಗಿದೆ, ಯಾವುದೇ ಮಸಾಲೆ ಹೆವಿ ಮಸಾಲೆ ಅಂತಲೂ ಅನಿಸಲ್ಲ. ಒಂದು ನೀಟಾಗಿ ಆರೋಗ್ಯಕ್ಕೆ ಆರೋಗ್ಯವಾಗಿರುವಂಥ ಬಿರಿಯಾನಿನ ಕೊಡ್ತಾ ಇದ್ದಾರೆ. ಬನ್ನಿ ಎಲ್ಲರೂ ಸವೀರಿ. ಹಳೆ ವಿಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅದರಿಂದ ಡೆವಿಲ್ ಫಿಲಮ್ ರಿಲೀಸ್ ಆಗ್ತಿರೋ ಕಾರಣ 11ನೇ ತಾರೀಕು, ಇದೇ ತಿಂಗಳು 11ನೇ ತಾರೀಕು ಬಿರಿಯಾನಿ ಬೈ ಒನ್ ಗೆಟ್ ಒನ್ ಬಿರಿಯಾನಿ ನೀಡ್ತಾ ಇರೋದ್ರಿಂದ ಎಲ್ಲ ಅಭಿಮಾನಿಗಳು ಬಂದು ಬಿರಿಯಾನಿ ಸವಿಬೇಕಂತ ಕೇಳ್ಕೊತೀವಿ. ಬೈ ಒನ್ ಗೆಟ್ ಒನ್ ಬಿರಿಯಾನಿ 100 ರೂಪಾಯಿ ಕೊಡ್ತಾವ್ರೆ. ಮಚ್ಚ ಏನು ಹೇಳ್ತೀವಿ ಮಚ್ಚ? ನಮ್ಮ ಡೆವಿಲ್ ಮೂವಿ ಪ್ರಯುಕ್ತ ಆಫರ್ ನಡೀತಿದೆ, ಎಲ್ಲರೂ ಬಂದು ಟೇಸ್ಟ್ ಮಾಡಿ ಅಷ್ಟೇ. ಡೆವಿಲ್ ಮೂವಿ ಸಪೋರ್ಟ್ ಮಾಡಿ. ಜೈ ಡಿ ಬಾಸ್. ಏನ್ ರಯ ಇದ್ದಾಗ ಅಷ್ಟು ಪ್ರೀತಿ ಕೊಟ್ರಿ, ಇವತ್ತು ನಾ ನಿಮ್ ಜೊತೆಲಿಲ್ಲ, ಬಟ್ ಅದ್ರ ಡಬಲ್ ಪ್ರೀತಿ ಕೊಡ್ತಾ ಇದ್ದೀರಲ್ರ. ಇದಕ್ಕಿಂತ ನನ್ಗೆ ಏನ್ರ ಬೇಕು ಅನ್ನಂಗಿದೆ ಆ ಪೋಸ್ಟ್. ನಿಜವಾಗ್ಲೂ ಅಷ್ಟೊಂದು ಅರ್ಥಪೂರ್ಣವಾಗಿದೆ. ನಿಮ್